Hello everyone, welcome to Sanmarg High classes. Let us see question number 12 of chapter Force and Laws of Motion. A hockey ball of 200 gram mass at 10 meter per second. ಒಂದು ಹಾಕಿ ಬಾಲ್ ಇದೆ 200 ಗ್ರಾಮ್ ಇದೆ 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಹಿಟ್ ಬೈ ಅ ಹಾಕಿ ಸ್ಟಿಕ್ ಟು ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಪಾತ್. ಹಾಕಿ ಬಾಲ್ ಈ ಕಡೆ ಹೋಗ್ತಾ ಇತ್ತು. ಈಗ ಇಲ್ಲಿದ್ದವ್ರು ಏನ್ ಮಾಡಿದ್ರು, ಠಕ್ ಅಂತ ಇದಕ್ಕೆ ಹೊಡೆದ್ರು. ಮತ್ತೆ ಇದು ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತಲ್ಲ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಟ್ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್. ಬರ್ತಾ ಇರುವಾಗ 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಬರ್ತಾ ಇತ್ತು, ಹೋಗುವಾಗ 5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಅದೇ ಒರಿಜಿನಲ್ ಪಾರ್ಟ್ಗೆ ವಾಪಸ್ ಹೋಗ್ತದೆ. ಹಿಂಗ್ ಬರ್ತಾ ಇದ್ದು ಹಾಕಿ ಬಾಲು ಟಪ್ ಅಂತ ಇದು ಹೊರಟದಕ್ಕೆ ಹಿಂಗ್ ಹೊರಟು. ಕ್ಯಾಲ್ಕುಲೇಟ್ ದ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಹಾಕಿ ಬಾಲ್. ಹಾಕಿ ಬಾಲ್ ಚೇಂಜ್ ಇನ್ ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿ, ಹಾಗಿದ್ರೆ m is equal to 200 gram. Mass of hockey ball 200 gram. Then u 10 meter per second. Initial velocity 10 meter per second. Is hit by hockey stick to return to its original path at the speed of v 5 meter per second. Final ಏನಿದೆ 5 meter per second ಬಂತು. Calculate the change in momentum. We know that P is equal to m into v. Momentum is equal to mass into velocity. But change in momentum anna delta P anta ಬರೀತೀವಿ, which is equal to mass into change in velocity v minus u ಅಂತ ಬರೀತೀವಿ. Therefore mass is equal to ಎಷ್ಟಿದೆ 200 ಗ್ರಾಮ್ ಇದೆ. ನಾನು 200 ಗ್ರಾಮ್ ಅನ್ನ ಕೆಜಿಗೆ ಮಾಡೋದಿದ್ರೆ ಗೊತ್ತಿದೆ ಅಲ್ವಾ ಮೆಥಡ್, ಲಾಸ್ಟ್ ಕ್ವಶನ್ಸ್ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಿದೆ. 0.2 kg ಆಗಿದೆ. 200 ಗ್ರಾಮ್ 0.2 kg. 0.2 ಇಂಟು ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇನ್ನೊಂದು ಫೈನಲ್ ವೆಲಾಸಿಟಿಯನ್ನ ನಾನು -5 ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಕು. ಯಾಕೆ? Why? Because they have mentioned it as that ball return to its original path ಅಂತ ಹೇಳಿದ್ದಾರೆ. ಹಾಗಾಗಿ ಡೈರೆಕ್ಷನ್ ಏನಾಯ್ತು, ಅಪೋಸಿಟ್ ಆಯ್ತು. ಹೀಗ್ ಬರ್ತಾ ಇದ್ದಿದ್ ಬಾಲಿಗೆ ಹಾಕಿ ಸ್ಟಿಕ್ ಇಂದ ಹೊಡೆದಿದ ತಕ್ಷಣ ಏನಾಯ್ತು, ಬಾಲ್ ಈ ಕಡೆ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಿದ್ದು ವಾಪಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಯ್ತು. ಸೊ -5 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಅದನ್ನ. ಓಕೆ, ಈಗ ವಿ ಏನಿದೆ -5 minus 10. 0.2 into -15. This is -3 kg meter per second. So ಮೊಮೆಂಟಮ್ ಏನಿದೆ ನೆಗೆಟಿವ್ ಆಗೋದಿಲ್ಲ, ನಾವು ಪಾಸಿಟಿವ್ ಅಲ್ಲಿ ಆನ್ಸರ್ ಬರೀತೀವಿ. ಡಿಫರೆನ್ಸ್ ಇದೆ ಅಲ್ಲ, ಚೇಂಜ್ ಇನ್ ಮೊಮೆಂಟಮ್ ಏನಿದೆ, ಚೇಂಜ್ ಇನ್ ಮೊಮೆಂಟಮ್ ನೆಗೆಟಿವ್ ಅಲ್ಲಿ ಬರೋದಿಲ್ಲ, ಡಿಫರೆನ್ಸ್ ಬರೀತೀವಿ. ಸೊ ಚೇಂಜ್ ಇನ್ ಮೊಮೆಂಟಮ್ 3 kg meter per second ಅಂತ ಬರೋದು. ಥ್ಯಾಂಕ್ ಯು.